ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಎಸ್ಐಟಿ ಅಧಿಕಾರಿಗಳೊಂದಿಗೆ ಪ್ರಜ್ವಲ್ ಮತ್ತೆ ಕಿರಿಕ್. ನಾನು ಹೆಂಗೆಲ್ಲ ಬದುಕಿಲ್ಲ, ನನಗೆ ಸರಿಯಾದ ಸೌಲಭ್ಯ ನೀಡುವಂತೆ ಆರ್ಡರ್. ಸಂಸದನ ಮೊಂಡಾಟಕ್ಕೆ ಡೋಂಟ್ ಕೇರ್ ಎಂದ ಎಸ್ಐಟಿ ಅಧಿಕಾರಿಗಳು. ಹಾಸನ ಲೋಕಸಭೆ ರಿಸಲ್ಟ್ಗೂ ಮುನ್ನ ಎಸ್ಐಟಿ ಮೆಗಾ ಪ್ಲಾನ್. ಹೊಳೆನರಸೀಪುರದ ಮನೆಗೆ ಕರೆತಂದು ಸ್ಥಳ ಮಹಜರಿಗೆ ಸಿದ್ಧತೆ. 2 ದಿನಗಳೊಳಗೆ ಪ್ರಕ್ರಿಯೆ ಪೂರ್ಣಗೊಳ್ಳೋ ಸಾಧ್ಯತೆ. ಎಸ್ಐಟಿ ಕಸ್ಟಡಿಯಲ್ಲಿ ಪುತ್ರ, ಅಜ್ಞಾತ ಸ್ಥಳದಲ್ಲಿ ಪತ್ನಿ. ಟೆಂಪಲ್ ರನ್ ಮುಂದುವರೆಸಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಮತ ಎಣಿಕೆ ಕೇಂದ್ರದ ಏಜೆಂಟರ ಗುರುತಿನ ಚೀಟಿಗಳಿಗೂ ಪೂಜೆ. ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತನಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣರನ್ನ ನ್ಯಾಯಾಲಯ 6 ದಿನಗಳ ಎಸ್ಐಟಿ ಕಸ್ಟಡಿಗೆ ನೀಡಿದೆ. ಆದರೆ ಎಸ್ಐಟಿ ಕಚೇರಿಯಲ್ಲಿ ಉಸಿರಾಡಲು ಕಷ್ಟವಾಗಿದೆ ಎಂದು ನ್ಯಾಯಾಧೀಶರ ಮುಂದೆ ಗೋಳು ತೋಡಿಕೊಂಡಿದ್ದ ಪ್ರಜ್ವಲ್ ಇದೀಗ ಮತ್ತೆ ಎಸ್ಐಟಿ ಅಧಿಕಾರಿಗಳೊಂದಿಗೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಎಸ್ಐಟಿ ಕಚೇರಿಯಲ್ಲಿ ಸಾಮಾನ್ಯರಿಗೆ ನೀಡುವಂತಹ ಕೊಠಡಿ ನೀಡಿರುವ ಹಿನ್ನೆಲೆ ಟಾಯ್ಲೆಟ್ ಹಾಗೂ ರೂಮ್ ವಿಚಾರವಾಗಿ ಮತ್ತೆ ಕಿರಿಕ್ ಮಾಡಿದ್ದಾರೆ. ನಾನು ಹೆಂಗೆಲ್ಲ ಬದುಕಿಲ್ಲ, ನನಗೆ ಸರಿಯಾದ ಟಾಯ್ಲೆಟ್ ಹಾಗೂ ಮಲಗಲು ರೂಮ್ ಕೊಡಿ ಎಂದಿದ್ದಾರೆ. ಆದರೆ ಸಂಸದ ಪ್ರಜ್ವಲ್ ರೇವಣ್ಣ ಮನವಿಗೆ ತಲೆ ಕೆಡಿಸಿಕೊಳ್ಳದ ಎಸ್ಐಟಿ ಅಧಿಕಾರಿಗಳು ಯಾವುದೇ ಆರೋಪಿಗಳಿಗಾದರೂ ಅದೇ ರೂಮ್, ಅದೇ ಟಾಯ್ಲೆಟ್, ನಿಮ್ಮ ತಂದೆಗೂ ಸಹ ಇದೇ ರೂಮ್, ಇದೇ ಟಾಯ್ಲೆಟ್ ಕೊಟ್ಟಿರುವುದಾಗಿ ಹೇಳಿರುವ ಎಸ್ಐಟಿ ಅಧಿಕಾರಿಗಳು ಆದರೆ ಕೆಟ್ಟ ವಾಸನೆ ಬರುತ್ತಿದೆ, ಉಸಿರಾಡುವುದು ಕಷ್ಟವಾಗ್ತಿದೆ ಅಂತಿರೋ ಪ್ರಜ್ವಲ್ ರೇವಣ್ಣ ನ್ಯಾಯಾಲಯದಲ್ಲಿ ವಾದ ನಡೆದ ವೇಳೆ ವಕೀಲ ಆರೋಪಿಗೆ ಯಾವುದೇ ಐಷಾರಾಮಿ ವ್ಯವಸ್ಥೆ ಬೇಡ, ಸಾಮಾನ್ಯ ಕೈದಿ ಇರುವಂತೆ ಸಾಮಾನ್ಯ ಕೊಠಡಿಯಲ್ಲಿರಲಿ ಎಂದಿದ್ದರು. ಇದೀಗ ಅದರಂತೆ ಸಾಮಾನ್ಯ ಕೊಠಡಿ ನೀಡಿರುವ ಎಸ್ಐಟಿ ಅಧಿಕಾರಿಗಳು ಹುಟ್ಟಿನಿಂದ ಐಷಾರಾಮಿ ಜೀವನ ಶೈಲಿ ರೂಢಿಸಿಕೊಂಡಿದ್ದ ಸಂಸದ ಪ್ರಜ್ವಲ್ ರೇವಣ್ಣ ಇದೀಗ ಏಕಾಏಕಿ ಎಸಿ ಇಲ್ಲದ ಸಾಮಾನ್ಯ ಕೊಠಡಿ ಟಾಯ್ಲೆಟ್ ಬಳಸುವುದು ಕಷ್ಟಕರವಾಗಿರಬಹುದಾದರೂ ಅದನ್ನು ಅನುಭವಿಸಬೇಕಾದ್ದು ಅನಿವಾರ್ಯವಾಗಿದೆ. ಅತ್ಯಾಚಾರ ಆರೋಪದ ಮೇಲೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ವೇಳೆ ಪ್ರಜ್ವಲ್ ರೇವಣ್ಣ ಅವರು ಅಧಿಕಾರಿಗಳ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸುತ್ತಿಲ್ಲ. ಈ ನಡುವೆ ಪ್ರಜ್ವಲ್ನನ್ನ ಹೊಳೆನರಸೀಪುರದ ಮನೆಗೆ ಕರೆದೊಯ್ದು ಸ್ಥಳ ಮಹಜರಿಗೆ ಚಿಂತನೆ ನಡೆಸಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ವಿಶೇಷ ತನಿಖಾ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆ ವೇಳೆ ಪ್ರಜ್ವಲ್ ರೇವಣ್ಣ ಅವರು ಅಧಿಕಾರಿಗಳ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸುತ್ತಿಲ್ಲ, ಎಲ್ಲವೂ ಷಡ್ಯಂತ್ರ, ನಾನೇನು ಮಾಡಿಲ್ಲ ಎಂದು ಪ್ರಜ್ವಲ್ ರೇವಣ್ಣ ಉತ್ತರ ನೀಡುತ್ತಿದ್ದಾರೆ. ಹೀಗಾಗಿ ಸ್ಥಳ ಮಹಜರು ಪ್ರಕ್ರಿಯೆ ಎಸ್ಐಟಿ ಪ್ಲಾನ್ ಮಾಡಿದೆ. ಇಂದು ಅಥವಾ ಜೂನ್ 3ರಂದು ಸ್ಥಳ ಮಹಜರು ನಡೆಯುವ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು 2 ದಿನಗಳ ಒಳಗಾಗಿಯೇ ಸ್ಥಳ ಮಹಜರು ಮಾಡಲು ನಿರ್ಧರಿಸಿದ್ದಾರೆ ಎಂದು ಮೂಲಗಳಿಂದ ಮಾಹಿತಿ ದೊರೆತಿದೆ. ಲೋಕಸಭೆ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗಗೊಂಡಿದ್ದು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ಲುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದ್ದು, ಒಂದು ವೇಳೆ ಹಾಸನದಲ್ಲಿ ಪ್ರಜ್ವಲ್ ಗೆದ್ದರೆ ಹಾಸನದ ಚಿತ್ರಣ ಬದಲಾಗುವ ಸಾಧ್ಯತೆ ಇದೆ ಮತ್ತು ಫಲಿತಾಂಶದ ದಿನ ಮತ್ತು ಬಳಿಕ ಹಾಸನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಜ್ವಲ್ ರೇವಣ್ಣ ಬೆಂಬಲಿಗರು, ಅಭಿಮಾನಿಗಳು ಸೇರುವ ಸಾಧ್ಯತೆ ಇದೆ. ಇದರಿಂದ ಸ್ಥಳ ಮಹಜರಿಗೆ ಅಡ್ಡಿಯಾಗಬಹುದು. ಸ್ಥಳ ಮಹಜರು ಬಳಿಕ ಮತ್ತೆ ಸಂಸದ ಪ್ರಜ್ವಲ್ ವಿಚಾರಣೆ ನಡೆಯುತ್ತದೆ. ಸ್ಥಳ ಮಹಜರು ಮಾಡಿದರೆ ಮುಂದಿನ ಹಂತದ ಪ್ರಕ್ರಿಯೆ ಸರಳವಾಗಿ ನಡೆಯಲಿದೆ. ಈ ಕಾರಣಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರಿಗೆ ಇಂದು ಅಥವಾ ನಾಳೆ ಪ್ರಜ್ವಲ್ ರೇವಣ್ಣ ಅವರನ್ನ ಹೊಳೆನರಸೀಪುರಕ್ಕೆ ಕರೆದೊಯ್ಯುವ ಸಾಧ್ಯತೆ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಎಸ್ಐಟಿ ವಿಚಾರಣೆ ವೇಳೆ ಭಾರಿ ಮೊಂಡಾಟ ತೋರಿದ್ದಾರೆ ಎನ್ನಲಾಗಿದೆ. ಎಷ್ಟು ವಿಚಾರಣೆ ಮಾಡಿದ್ರೂ ಪ್ರಜ್ವಲ್ ಸರಿಯಾಗಿ ಬಾಯಿ ಬಿಡ್ತಿಲ್ಲ. ವಿಚಾರಣೆ ವೇಳೆ ಎದ್ದೇಳೋದು, ಆ ಕಡೆ ಈ ಕಡೆ ಓಡಾಡೋದು, ಏನು ಗೊತ್ತಿಲ್ಲ ಅಂತಾನೆ ಉತ್ತರ ನೀಡುತ್ತಾ ಎಸ್ಐಟಿ ಅಧಿಕಾರಿಗಳಿಗೆ ತಲೆ ಕೆಡಿಸಿದ್ದಾರೆ. ಏನು ಕೇಳಿದ್ರೂ ನನಗೆ ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತಿರುವ ಪ್ರಜ್ವಲ್ ರನ್ನ ಮೊಬೈಲ್ ಬಗ್ಗೆ ಮತ್ತೆ ಬಾಯಿ ಬಿಡಿಸಲು ಎಸ್ಐಟಿ ಅಧಿಕಾರಿಗಳು ಪ್ರಯತ್ನ ನಡೆಸಿದ್ದಾರೆ. ಈ ವೇಳೆ ಯಾವ ಮೊಬೈಲ್, ಇರುವ ಮೊಬೈಲ್ ಏರ್ಪೋರ್ಟ್ನಲ್ಲೇ ಕೊಟ್ಟೆ, ಯಾವ ಮೊಬೈಲ್ ಬಗ್ಗೆ ಮಾತನಾಡ್ತಿದ್ದೀರಾ, ಹಳೆ ಮೊಬೈಲ್ ಕಳೆದು ಹೋಗಿದೆ ಎಂದು ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಪ್ರಜ್ವಲ್ ರ ಈಗಿನ ಮೊಬೈಲ್ನಲ್ಲಿ ಯಾವುದೇ ರೀತಿ ವಿಡಿಯೋಗಳು, ಮೆಸೇಜ್ಗಳು ಪತ್ತೆಯಾಗಿಲ್ಲ. ಸದ್ಯ ಡಿಜಿಟಲ್ ಎವಿಡೆನ್ಸ್ ಕಲೆ ಹಾಕಲು ಎಸ್ಐಟಿ ಎಲ್ಲಾ ರೀತಿಯಲ್ಲಿ ಪ್ರಯತ್ನ ನಡೆಸುತ್ತಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಎಂದು ಹೊಳೆನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ ರೇವಣ್ಣ ಕುಟುಂಬಕ್ಕೆ ಎದುರಾಗಿರುವ ಸಂಕಷ್ಟದಿಂದ ದೂರ ಮಾಡಿದ್ದು ದೇವರ ಮೊರೆ ಹೋಗಿದ್ದಾರೆ. ಬೆಳಗ್ಗೆ ರೇವಣ್ಣ ಮನೆ ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ. ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯ ದೇವೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿರುವ ರೇವಣ್ಣ ಬಳಿಕ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೆಯುತ್ತಿದೆ. 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದೇವೆ. ನಾನೇ ಖುದ್ದಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ದೇನೆ. ನಮ್ಮ ಶಾಸಕರು ಪ್ರಚಾರ ಮಾಡಿದ್ದಾರೆ. ಸ್ವಾತಂತ್ರ್ಯ ಬಂದ ನಂತರ 75 ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಯಾರಾದರೂ ಒತ್ತು ಕೊಟ್ಟ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ. 1600 ಪ್ರೌಢಶಾಲೆ, 600 ಪಿಯು ಕಾಲೇಜು, 250 ಪ್ರಥಮ ದರ್ಜೆ ಕಾಲೇಜು ಕೊಟ್ಟಿದ್ದಾರೆ. 7,000 ಕೋಟಿ ಅನುದಾನವನ್ನ ಶಾಲಾ ಕಾಲೇಜು ಕಟ್ಟಡಗಳಿಗೂ ಕೊಟ್ಟಿದ್ದಾರೆ. 4,800 ಶಿಕ್ಷಕರು, 1,600 ಪಿಯುಸಿ ಉಪನ್ಯಾಸಕರನ್ನ ಕುಮಾರಸ್ವಾಮಿ ಯಡಿಯೂರಪ್ಪ ಇದ್ದಾಗ ನೇಮಕ ಮಾಡಿದ್ದಾರೆ. ಈಗ ಜೆಡಿಎಸ್, ಬಿಜೆಪಿ ಸೇರಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಮಾಡುತ್ತಿದ್ದೇವೆ. ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ನಮ್ಮ ಪಕ್ಷದ ಅಭ್ಯರ್ಥಿ ವಿವೇಕಾನಂದ ಗೆದ್ದೇ ಗೆಲ್ಲುತ್ತಾರೆ ಎಂದರು.
ಜೂನ್ 4ರಂದು ಲೋಕಸಭಾ ಚುನಾವಣೆ ಮತ ಎಣಿಕೆ ದಿನ ಸಮೀಪಿಸುತ್ತಿರುವಂತೆ ಫುಲ್ ಆಕ್ಟಿವ್ ಆಗಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ದೇವಸ್ಥಾನಗಳನ್ನು ಸುತ್ತಿ ಮತ ಎಣಿಕೆ ಕೇಂದ್ರದ ಏಜೆಂಟರ ಗುರುತಿನ ಚೀಟಿಗಳಿಗೂ ಪೂಜೆ ಮಾಡಿಸಿದರು. ಇಂದು ಬೆಳಗ್ಗೆಯಿಂದಲೇ ಟೆಂಪಲ್ ರನ್ನಲ್ಲಿ ಬ್ಯುಸಿಯಾಗಿದ್ದ ಎಚ್.ಡಿ. ರೇವಣ್ಣ ಹರದನಹಳ್ಳಿಯ ದೇವೇಶ್ವರ ಹೊಳೆನರಸೀಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ನಂತರ ಹರದನಹಳ್ಳಿ ಮನೆಯಲ್ಲಿ ಜೆಡಿಎಸ್ ಪ್ರಮುಖರ ಸಭೆ ನಡೆಸಿದ ಎಚ್.ಡಿ. ರೇವಣ್ಣ ಮತ ಎಣಿಕೆ ಕೇಂದ್ರಕ್ಕೆ ತೆರಳುವ ಏಜೆಂಟರು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸೂಚನೆ ನೀಡಿದರು. ಸಂಭಾವ್ಯ ಫಲಿತಾಂಶ ನಂತರದ ಕ್ರಮ ಬಗ್ಗೆ ಚರ್ಚಿಸಿದರು. ನಂತರ ಮಾವಿನಕೆರೆಯ ರಂಗನಾಥಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಅವರು ಮುಚ್ಚಿದ ಲಕೋಟೆಯಲ್ಲಿ ಏಜೆಂಟರ ಗುರುತಿನ ಚೀಟಿಗಳನ್ನು ಅರ್ಚಕರಿಗೆ ನೀಡಿ ಪೂಜೆ ಮಾಡಿಸಿದರು. ಹಾಸನ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಜೊತೆಯಲ್ಲಿದ್ದರು. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಕಾರ್ಯದರ್ಶಿ ಸ್ಥಾನಗಳ ಚುನಾವಣೆ ಫಲಿತಾಂಶ ಶನಿವಾರ ಪ್ರಕಟವಾಗಿದ್ದು, ಅಧ್ಯಕ್ಷರಾಗಿ ಡಿಟಿ ಪ್ರಸನ್ನ ಆಯ್ಕೆಯಾದರು. ಜಿಲ್ಲಾ ವಕೀಲರ ಸಂಘದ ಕಚೇರಿಯಲ್ಲಿ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಮತದಾನ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಕಾರ್ಲೆ ಮೊಗಣ್ಣಗೌಡ ಹಾಗೂ ಡಿಟಿ ಪ್ರಸನ್ನ ಸ್ಪರ್ಧಿಸಿದ್ದರು. ಮೊಗಣ್ಣಗೌಡ 323 ಮತಗಳನ್ನು ಪಡೆದರೆ ಪ್ರಸನ್ನ 434 ಮತಗಳನ್ನು ಪಡೆದು ಗೆಲುವು ಸಾಧಿಸಿದರು. ಉಪಾಧ್ಯಕ್ಷರಾಗಿ ಎಚ್ಎನ್ ಯೋಗೇಶ್ 280 ಮತಗಳನ್ನು ಪಡೆದು ಆಯ್ಕೆಯಾದರು. ಇದೇ ಸ್ಥಾನದಲ್ಲಿ ಸ್ಪರ್ಧಿಸಿದ ಕೆಆರ್ ಶಿವರಾಮಚಂದ್ರ ಕೇವಲ 10, ಜಿಎನ್ ಸುಗುಣ 74, ಎಂಟಿ ತಿಮ್ಮೇಗೌಡ 265, ಎಸ್ ಯತೀಶ್ 106 ಮತಗಳನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಬಿಎಂ ಸಂತೋಷ್ 376 ಮತಗಳನ್ನು ಪಡೆದು ಜಯಗಳಿಸಿದರೆ ಎಚ್ಆರ್ ಉಂಬೇಶ್ 307 ಹಾಗೂ ಎಸ್ಬಿ ಮಂಜುನಾಥ್ 66 ಮತಗಳನ್ನು ಪಡೆದು ಪರಾಭವಗೊಂಡರು. ಇನ್ನು ಜಿಲ್ಲಾ ವಕೀಲರ ಸಂಘದ ಖಜಾಂಚಿಯಾಗಿ ಎಚ್ಎನ್ ಪ್ರತಾಪ್ 496 ಮತಗಳಿಂದ ಆಯ್ಕೆಯಾಗಿದ್ದು, ಎಜೆ ರಘು 255 ಮತಗಳಿಂದ ಪರಾಭವಗೊಂಡಿದ್ದಾರೆ. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611578008 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಬಿ ಕಾಟಿಹಳ್ಳಿ ಡೈರಿ ಸರ್ಕಲ್ ಹತ್ತಿರ ಟೊಯೋಟಾ ಶೋರೂಮ್ ಎದುರು, ಹಾಸನ. ಬ್ರೇಕ್ನ ನಂತರ ವಿಬಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಶವವನ್ನ ಹೂತಿದ್ದ ಸಮಾಧಿಯನ್ನ ದುಷ್ಕರ್ಮಿಗಳು ಬಗೆದಿರುವ ಘಟನೆ ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿ ರಾಜನಶಿರಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರಸೀಪುರ ಗ್ರಾಮದಲ್ಲಿ ನಡೆದಿದೆ. ನರಸೀಪುರ ಗ್ರಾಮದಲ್ಲಿ ಮೊನ್ನೆ ಈಜಲು ತೆರಳಿದ್ದ ಒಂದೇ ಕುಟುಂಬದ 3 ಮಕ್ಕಳು ದೀಕ್ಷಾ, ನಿತ್ಯ ಮತ್ತು ಕುಸುಮ ಸಾವನ್ನಪ್ಪಿದ್ದರು. ಅವರನ್ನ ಇದೇ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ನಿನ್ನೆ ರಾತ್ರಿ ಕೆಲ ದುಷ್ಕರ್ಮಿಗಳು ಶವ ಹೂತ ಜಾಗವನ್ನ 2 ಅಡಿಯಷ್ಟು ಬಗೆದಿದ್ದು, ಪೋಷಕರು ಗಾಬರಿಗೊಂಡು ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ. ಸ್ಥಳಕ್ಕೆ ಬೇಲೂರು ಹಳೆಬೀಡು ವೃತ್ತ ನಿರೀಕ್ಷಕರು ಮತ್ತು ಬೇಲೂರು ತಹಶೀಲ್ದಾರ್ ಎಂ ಮಮತಾ ಮತ್ತು ಹಳೆಬೀಡು ಪಿಎಸ್ಐ ಹಾಗೂ ತನಿಖಾ ತಂಡ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಲಾಗಿದೆ. ವೈದ್ಯರಿಗಿಂತ ದಾದಿಯರ ಸೇವೆ ಬಹಳ ಅತ್ಯಮೂಲ್ಯವಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ತಿಳಿಸಿದರು. ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಇವರ ವತಿಯಿಂದ ದಾದಿಯರ ದಿನಾಚರಣೆ ಮತ್ತು ಪ್ರಯೋಗಾಲಯ ತಂತ್ರಜ್ಞಾನರ ದಿನಾಚರಣೆಯ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವೈದ್ಯರಿಗಿಂತ ದಾದಿಯರ ಸೇವೆಯು ಅತ್ಯಮೂಲ್ಯವಾಗಿದೆ. ಯಾವುದೇ ಆಸ್ಪತ್ರೆಗೆ ತೆರಳಿದರೆ ಮೊದಲು ದಾದಿಯರು ರೋಗಿಯನ್ನ ಆರೈಕೆ ಮಾಡಿ ನಂತರ ವೈದ್ಯರ ಬಳಿ ಕರೆದು ತಂದು ರೋಗಿಯ ದೇಹದಲ್ಲಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ವೈದ್ಯರಿಗೆ ಸಂಪೂರ್ಣ ವಿವರಣೆಯನ್ನು ನೀಡಲು ಸಹಕಾರಿಯಾಗಿದ್ದಾರೆ. ಜೊತೆಗೆ ವೈದ್ಯರಿಗಿಂತ ರೋಗಿಯ ಜೊತೆ ಹೆಚ್ಚಿನ ಒಡನಾಟವನ್ನ ದಾದಿಯರು ಹೊಂದಿರುತ್ತಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಸಹ್ಯದ ಮನಸ್ಥಿತಿಯನ್ನ ಇವತ್ತು ನಮ್ಮ ಮಕ್ಕಳು ಪೋಷಕರು ತೆಗೆದುಕೊಳ್ತಾ ಇದ್ದಾರೆ. ಅಂತ ಸ್ಥಿತಿಯಲ್ಲಿ ದಾದಿಯರಾದ ನೀವು ಆಸ್ಪತ್ರೆಯಲ್ಲಿ ನೋಡ್ತೀವಿ, ನಾವು ಸುಮಾರು ಆಸ್ಪತ್ರೆಗಳಲ್ಲಿ ತಮ್ಮ ಸ್ವಂತ ಮಕ್ಕಳು ನೋಡದೇ ಇರ್ತಕ್ಕಂಥ ಪ್ರೀತಿಯಿಂದ ಮನಸ್ಥಿತಿಯಿಂದ ಅವರನ್ನ ನೀವು ಶುಶ್ರೂಷೆ ಮಾಡಿ ಅವರನ್ನ ರೋಗಿ ಅಂತ ಭಾವಿಸ್ತೇನೆ ನಿಮ್ಮ ಕುಟುಂಬ ಸದಸ್ಯರೆಂದು
ಭಾವಿಸಿ ಅವರನ್ನು ನೀವು ಪೋಷಣೆ ಮಾಡ್ತೀರಿ. ನಿಮಗೆ ನಮ್ಮದೊಂದು ಸಲಾಮ್ ಅವರ ರೂಪದಲ್ಲಿ. ಯಾಕೆಂದರೆ ಇವತ್ತು ಆರೋಗ್ಯದ ಸ್ಥಿತಿ ಪ್ರತಿಯೊಬ್ಬ ಮನುಷ್ಯನಿಗೆ ಆಸ್ತಿ, ಹಣ, ಅಂತಸ್ತು ಎಲ್ಲ ಇದೆ. ಆರೋಗ್ಯವನ್ನು ಮಾತ್ರ ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಆಗಿರ್ತಕ್ಕಂಥ ಸಂದರ್ಭ. ನಾವು ನಿಮಗೆ ಒಂದು ಕಿವಿ ಮಾತು, ಒಬ್ಬ ರೋಗಿಗೆ ಅವನ ರೋಗಕ್ಕೆ ಚಿಕಿತ್ಸೆಯನ್ನು ಕೊಟ್ಟು ಔಷಧಿಯನ್ನು ಕೊಟ್ಟು ಮೊತ್ತನ್ನು ಕೊಡ್ತಕ್ಕಂಥ ಎಷ್ಟು ಮುಖ್ಯವೋ, ಪ್ರೀತಿ ತುಂಬಿದ ಮನಸ್ಥಿತಿಯಿಂದ ಭಾವನೆಯಿಂದ ಕೊಡುವಂಥ ನಿಮ್ಮ ಭಾವನೆ ಮತ್ತು ಭಾವನಾತ್ಮಕ ಸಂಬಂಧಗಳು ಅಷ್ಟೇ ಮುಖ್ಯವಾಗಿರ್ತವೆ. ಯಾಕೆಂದರೆ ಒಬ್ಬ ರೋಗಿಯನ್ನು ನಾವು ಕೂಡ ನಮ್ಮ ಒಬ್ಬ ಡಾಕ್ಟರ್ ಹತ್ರ ಹೋಗ್ತೀವಿ, ಅವ್ರು ಏನು ಔಷಧಿ ಕೊಟ್ಟಿರೋದಕ್ಕಿಂತ ನಾವು ಮೊದಲು ಹೋದಾಗ ನಮ್ಮನ್ನು ಮಾತನಾಡಿಸುವ ರೀತಿ, ನಮ್ಮನ್ನು ನೋಡುವಂಥ ಭಾವನೆ, ನಮಗೆ ತುಂಬುವಂಥ ಆತ್ಮಸ್ಥೈರ್ಯ. ಮಾಜಿ ಪುರಸಭಾ ಸದಸ್ಯ ಶಶಿಧರ್ ಮಾತನಾಡಿ, ದಾದಿಯರು ನಮ್ಮ ಭಾರತ ದೇಶ ಕಾಯುವ ಯೋಧರಿಗೆ ಸಮಾನರು. ನಾವು ಇಂದು ಭಾರತ ದೇಶದಲ್ಲಿ ಸುಖವಾಗಿದ್ದೇವೆ ಎಂದರೆ ಅದು ನಮ್ಮ ಸೈನಿಕರ ಪಾತ್ರ ಪ್ರಮುಖವಾಗಿದೆ. ಅದೇ ರೀತಿ ನಾವು ಆರೋಗ್ಯಕರವಾಗಿದ್ದೇವೆ ಎಂದರೆ ದಾದಿಯರ ಪಾತ್ರವೂ ಕೂಡ ಮುಖ್ಯವಾಗಿದೆ ಎಂದರು. ನಾನು ನಿಮ್ಮನ್ನ ಈ ದೇಶ ಕಾಯುವ ಯೋಧರಿಗೆ ನಾನು ಹೋಲಿಸಿದ್ದೆ. ಯಾಕಂದರೆ ನೀವು ಮಾಡ್ತಾ ಇರೋಂಥ ಸೇವೆ ನಿಜವಾಗ್ಲೂ ಯೋಧರು ಮಾಡೋ ಅಂಥ ಸೇವೆ ಅಂತ ಹೇಳೋಕ್ಕೆ ನಾನು ಮನಸ್ಫೂರ್ತಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಅಲ್ಲಿ ನಮ್ಮನ್ನು ಇವತ್ತೇನಾದರೂ ನಾವು ಒಳ್ಳೆ ಆಹಾರ, ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ನೆಮ್ಮದಿಯಿಂದ ನಿದ್ದೆ ಮಾಡ್ತಿದ್ದೀವಿ ಅಂದರೆ ಬಿಕಾಸ್ ಆಫ್ ನಮ್ಮ ಸೈನಿಕರಿಂದ. ಇವತ್ತೇನಾದರೂ ನಾವು ನೆಮ್ಮದಿಯಿಂದ ಉಸಿರಾಡ್ತೀವಿ, ಆರೋಗ್ಯವಾಗಿರ್ತೀವಿ, ಆರೋಗ್ಯ ಬಂದು ಏನಾದರೂ ಕಾಯಿಲೆ ಬಂದರೆ ತಮ್ಮ ಹತ್ರ ಬಂದು ಏನಾದರೂ ಒಂದು ಸಜೆಷನ್ ತಗೊಂಡು ಆರಾಮಾಗಿರ್ತೀವಿ ಅಂದರೆ ಅದಕ್ಕೆ ನೀವು ಕಾರಣ ಅಂತ ಹೇಳೋಕ್ಕೆ ಹೆಮ್ಮೆಯಿಂದ ಬಯಸ್ತೀನಿ. ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಮೊದಲು ನಮ್ಗೆ ಯಾರು ವೈದ್ಯರು ಸಿಗಲ್ಲ. ಮೊದಲು ಸಿಗದೆ ನಮ್ಮ ಸಹೋದರಿಯರು, ಸಿಸ್ಟರ್ಸು. ಅಲ್ಲೋಗಿ ಕೂತ್ಕೊಂಡಾಗ ಬಹುಶಃ ನಾವು ಯಾರು ಅಂತ ಅಪ್ಪಿತಪ್ಪಿನೂ ಗೊತ್ತಿರಲ್ಲ, ಯಾವ ಊರು ಅಂತ ಗೊತ್ತಿರಲ್ಲ, ನಾವು ಏನು ಮಾಡ್ತಿದ್ದೀವಿ ಅಂತ ಗೊತ್ತಿರಲ್ಲ. ಆ ಬೆಡ್ ಮೇಲೆ ಹೋದರೆ ಅಟೆಂಡರ್ಸ್ ಬಿಟ್ಟರೆ ನೆಕ್ಸ್ಟ್ ಅಟೆಂಡ್ ಮಾಡೋದು ನಮ್ಮ ಸಿಸ್ಟರ್ಸು. ಕೇಳ್ತಾರೆ, ಅಜ್ಜಿ ಏನಾಗಿದೆ, ತಾತ ಏನಾಗಿದೆ. ಕಾರ್ಯಕ್ರಮದಲ್ಲಿ ವೈದ್ಯ ಸ್ಕೂಲ್ ಆಫ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಪ್ರಾಂಶುಪಾಲ ಅರುಣ್ ಬಿಎಲ್ ಗೌಡ, ಸಾರ್ವಜನಿಕ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಹಿರಿಯ ದಾದಿ ನೀಲಮ್ಮ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಸ್ಥಗಿತಗೊಳಿಸಿರುವ ಕ್ರಮ ಸ್ವಾಗತಾರ್ಹ ಎಂದು ಶಾಸಕ ಎ ಮಂಜು ತಿಳಿಸಿದರು. ಈ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನಲ್ಲಿ ಮಾತ್ರವಲ್ಲದೆ ಅರಸೀಕೆರೆ, ಚನ್ನರಾಯಪಟ್ಟಣ ಸೇರಿದಂತೆ ಜಿಲ್ಲೆಯ ಇತರೆ ತಾಲೂಕುಗಳಲ್ಲೂ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸಲು ಅನುಮತಿ ನೀಡಲು ಕಂದಾಯ ಇಲಾಖೆಗೆ ಅಧಿಕಾರವಿಲ್ಲ. ಗಣಿಗಾರಿಕೆ ಅನಿವಾರ್ಯವಾದಲ್ಲಿ ಅದನ್ನು ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದು ಸುಪ್ರೀಂ ಕೋರ್ಟ್ ಮುಂದೆ ತಂದು ಅಲ್ಲಿ ಒಪ್ಪಿಗೆ ಪಡೆಯಬೇಕು. ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮ ಸ್ವಾಗತಾರ್ಹವಾಗಿದೆ. ಇಲಾಖೆಗೆ ತನಗೆ ಸೇರಿದ ಅರಣ್ಯ ಭೂಮಿಯನ್ನ ವಶಕ್ಕೆ ಪಡೆಯಬೇಕು ಎಂದರು. ನಿಮ್ಮ ಪತ್ರಿಕೆಗಳು ಬಂದಿರತಕ್ಕಂಥದ್ದನ್ನು ಓದ್ದೆ ನಾನು ಭಾರಿ ಸಂತೋಷ ಆಯಿತು. ಪತ್ರಕರ್ತರು ನಿಜವಾಗಿ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪೋ ರೀತಿಯಲ್ಲಿ ನೀವು ಬರೆದಿದ್ದೀರಿ, ಧನ್ಯವಾದಗಳು. ಬದಲು ಇದು ಏನಾಗ್ತದೆ ಅಂದರೆ ಇಡೀ ಸುಪ್ರೀಂ ಕೋರ್ಟಲ್ಲಿ ಇದು DC ಮುಂದೆ ಹೋಗಿ, DC ಆದಮೇಲೆ ಹೈಕೋರ್ಟ್ಗೆ ಹೋಗಿ, ಹೈಕೋರ್ಟಲ್ಲಿ ವಜಾ ಆಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ, ಎಲ್ಲ ವಜಾ ಆಗಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದೆ. ಡೀಮ್ ಫಾರೆಸ್ಟಲ್ಲಿ ಯಾವುದೇ ಕಾರಣದಿಂದ ಗಣಿಗಾರಿಕೆಯನ್ನು ಮಾಡಬಾರ್ದು ಅಂತ ಒಂದು ಇಡೀ ತೀರ್ಮಾನ ಆಗಿರೋದ್ರಿಂದ ಈ ರಾಜ್ಯದಲ್ಲಿ ನಮ್ಮಲ್ಲಿ ನಮ್ಮ ತಾಲೂಕು, ಚನ್ನರಾಯಪಟ್ಟಣ, ಅರಸೀಕೆರೆ ಎಲ್ಲಗಳಲ್ಲೂ ಇದನ್ನು ಸ್ಥಗಿತಗೊಳಿಸಿದ್ದಾರೆ. ಕಾರಣ ಏನು ಅಂದರೆ ಡೀಮ್ ಫಾರೆಸ್ಟಲ್ಲಿ ಇದ್ದಿನ ಹಿಂದೆ ಇದ್ದಂಥ ಒಬ್ಬ ರೆವಿನ್ಯೂ AC ಆ ಕಾಲದಲ್ಲಿ ಸರ್ವೆ ನಂಬರ್ 1 ಇದ್ದದನ್ನ ಬೈಫರ್ಕೇಟ್ ಮಾಡಿ ಸರ್ವೆ ನಂಬರ್ 46 ಅಂತ ಮಾಡಿ ಆ 92 ಎಕರೆ, ನನಗೆ ಐ ಡೋಂಟ್ ಕರೆಕ್ಟ್ ಫಿಗರ್ ಇರ್ಬೋದು, ಅಷ್ಟನ್ನ ಹೋಟೆಲ್ ತ್ಯಾಜ್ಯದ ನೀರು ಹಾಗೂ ಶೌಚಾಲಯದ ನೀರು ರಸ್ತೆಯ ಮೇಲೆ ಹರಿಯುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಪತ್ರಿಕೆ ಮಾಧ್ಯಮಗಳಲ್ಲಿ ವರದಿ ಬಂದ ಹಿನ್ನೆಲೆ ಶಾಸಕ ಸುರೇಶ್ ಅಧಿಕಾರಿಗಳೊಂದಿಗೆ ಬಂದು ಸ್ಥಳ ಪರಿಶೀಲಿಸಿ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ಈ ವೇಳೆ ಮಾತನಾಡಿದ ಶಾಸಕ ಸುರೇಶ್, ಈಗಾಗಲೇ ಬೇಲೂರು ಪಟ್ಟಣದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಇದಕ್ಕೆ ಕಾರಣ. 2 ತಿಂಗಳ ಕಾಲ ನೀತಿ ಸಂಹಿತೆ ಇದ್ದ ಕಾರಣ ಸಾರ್ವಜನಿಕರ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗಿರಲಿಲ್ಲ. ಸಾರ್ವಜನಿಕರ ದೂರು ಬಂದ ಹಿನ್ನೆಲೆ KSRTC ಬಳಿ ಇರುವ ಶೌಚಾಲಯದ ನೀರು ರಸ್ತೆಯ ಬದಿಯಲ್ಲಿ ಹರಿಯುತ್ತಿರುವುದರಿಂದ ಇಲ್ಲಿಗೆ ಬಂದು ಸ್ಥಳ ಪರಿಶೀಲಿಸಿ ಇಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಹೋಟೆಲ್ ತ್ಯಾಜ್ಯದ ನೀರನ್ನ ರಸ್ತೆಯ ಮೇಲೆ ಹರಿಯದಂತೆ ಎಚ್ಚರಿಕೆ ವಹಿಸಬೇಕು, ಇಲ್ಲದಿದ್ದರೆ ಅವರ ಪರವಾನಗಿ ರದ್ದು ಮಾಡುವುದಾಗಿ ಎಚ್ಚರಿಕೆ ನೀಡಿದ ಅವರು, ರಸ್ತೆಯಲ್ಲಿ ಕಟ್ಟಿಕೊಂಡಿರುವ ನೀರು ಬ್ಲಾಕ್ ಆಗಿರುವ ಚರಂಡಿಯನ್ನ ಪುರಸಭೆಯವರು ಸ್ವಚ್ಛತೆ ಮಾಡಬೇಕು, ವಾಹನಗಳಿಗೆ ತೊಂದರೆಯಾಗದಂತೆ ವ್ಯಾಪಾರಿಗಳು ವ್ಯಾಪಾರ ಮಾಡಬೇಕು ಎಂದು ತಾಕೀತು ಮಾಡಿದರು. ಒಂದು ಸಣ್ಣ ವರದಿಯಾಗಿತ್ತು.
ಇಲ್ಲಿಯ ಅವ್ಯವಸ್ಥೆ ಬಗ್ಗೆ, ಇಲ್ಲಿ ಅನಾರೋಗ್ಯದ ಬಗ್ಗೆ ಸಾರ್ವಜನಿಕರು, ಅದರಲ್ಲಿ ವಿಶೇಷವಾಗಿ ನನ್ನ ಆಟೋ ಚಾಲಕರು, ಮಾಲೀಕರು ಧ್ವನಿಯನ್ನು ಎತ್ತಿದರು. ಅದಕ್ಕೆ ಕೂಡಲೇ ಬೆಳಗ್ಗೆನೇ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಈಗಾಗಲೇ KSRTC DC ಅವರಿಗೆ ಮತ್ತು ಡಿಪೋ ಮ್ಯಾನೇಜರ್ಗೆ, ಸಂಬಂಧಪಟ್ಟ ನಮ್ಮ ಮುನ್ಸಿಪಾಲ್ಟಿ ಪುರಸಭೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಈಗಾಗಲೇ ಏನು ಸ್ವಚ್ಛತೆ ಬಗ್ಗೆ, ಟಾಯ್ಲೆಟಿನ ದುರ್ವಾಸನೆ, ಕ್ಯಾಂಟೀನಿಂದ ನೀರು ರಸ್ತೆ ಮೇಲೆ ಬಂದು ರಸ್ತೆಯಲ್ಲಿ ನೀರು ಪಾಸಾಗಲಿಕ್ಕಾಗಿರ್ತಕ್ಕಂಥ ಅಡೆತಡೆಗಳು, ಇದೆಲ್ಲವೂ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟು ತುರ್ತಾಗಿ ನಾಳೆ ನಾಡಿದ್ರೆ ಈ ಒಂದು ಏನು ದುರ್ವಾಸನೆಯಿಂದ ಇವತ್ತು ಈ ಏನಂತಂದರೆ ಇಡೀ ರಾಜ್ಯದಲ್ಲಿ ಡೆಂಗು, ಅದರಲ್ಲೂ ವಿಶೇಷವಾಗಿ ಬೇಲೂರಲ್ಲಿ ಅತಿ ಜಾಸ್ತಿ ಆಗ್ತಾ ಇದೆ. ಈ ಒಂದು ಸಾಂಕ್ರಾಮಿಕ ರೋಗ ಡೆಂಗು ಹರಡಬಾರದು ಅನ್ನೋ ಉದ್ದೇಶದಿಂದ ಮುಂಜಾಗ್ರತೆಯಿಂದ ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಇದಾಗ್ತಕ್ಕಂಥ ಅನಾನುಕೂಲವನ್ನು ತಪ್ಪಿಸ್ತಕ್ಕಂಥದ್ದಕ್ಕೆ ತಮ್ಮ ಮೂಲಕ ವರದಿಯನ್ನು ಮಾಡಿಸಿ ಸಾರ್ವಜನಿಕರು ಯಾವುದೇ ಥರದ ಆಸಕ್ತಿ ಇದಾಗ್ತಕ್ಕಂಥದ್ದರೆ ಇಂಥ ಸಮಸ್ಯೆಗಳಿದ್ರೆ ಖಂಡಿತವಾಗಿಯೂ ನನ್ನ ಗಮನಕ್ಕೆ ಬಂದರೆ ಅಧಿಕಾರಿಗಳ ತಂಡದೊಂದಿಗೆ ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತವಾದಂಥ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲಿ. ಈ ಸಂದರ್ಭದಲ್ಲಿ KSRTC ಡಿಪೋ ವ್ಯವಸ್ಥಾಪಕ ಮಂಜಪ್ಪ, ಹೊಯ್ಸಳ ಮತ್ತು ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೀಪು, ಆರೋಗ್ಯಾಧಿಕಾರಿ ಲೋಹಿತ್, ಬಿಜೆಪಿ ನಗರಾಧ್ಯಕ್ಷ ವಿನಯ್, ಮನು ಹಾಗೂ ಚಾಲಕರು ಹಾಜರಿದ್ದರು. ಅರಣ್ಯ ಇಲಾಖೆ ಕೃಷಿ ಪ್ರೋತ್ಸಾಹ ಯೋಜನೆಯಡಿ ಜಿಲ್ಲೆಯಲ್ಲಿ 1.5 ಲಕ್ಷ ಗಿಡಗಳನ್ನು ಬೆಳೆಸಿ ರೈತರು ಮತ್ತು ಸಾರ್ವಜನಿಕರಿಗೆ ಸಬ್ಸಿಡಿ ದರದಲ್ಲಿ ವಿತರಿಸುವ ಕಾರ್ಯ ಕೈಗೊಳ್ಳಲಾಗಿದೆ. ಈ ಸಂಬಂಧ ಸಕಲೇಶಪುರ ಉಪಾರಣ್ಯ ಸಂರಕ್ಷಣಾಧಿಕಾರಿ SP ಮಹದೇವ ಮಾತನಾಡಿ, ವಿವಿಧ ಜಾತಿಯ ಗಿಡಗಳನ್ನು ಬೆಳೆಸಿದ್ದು ಇದಕ್ಕೆ ದರ ನಿಗದಿಪಡಿಸಲಾಗಿದೆ. ಇಲಾಖೆ ಮೂಲಕವೇ ರೈತರ ಜಮೀನಿನಲ್ಲೇ ಗಿಡಗಳನ್ನು ನೆಡಲಾಗುವುದು. ಇದನ್ನು ಬೆಳೆಸಲು ಗಿಡವೊಂದಕ್ಕೆ ಮೊದಲ ವರ್ಷ ರು 35, ಎರಡನೇ ವರ್ಷ ರು 45 ಹಾಗೂ ಮೂರನೇ ವರ್ಷ ರು 50ರಂತೆ ಒಟ್ಟು 125 ರುವನ್ನು ಬದುಕುಳಿದಿರುವ ಗಿಡಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುವುದು. ಪಟ್ಟಣದ ಅರಣ್ಯ ಇಲಾಖೆ ಕಚೇರಿಯನ್ನ ಸದ್ಯದಲ್ಲೇ ಹೊಳೆನರಸೀಪುರ ರಸ್ತೆ ತಿಮ್ಮಕ್ಕ ಪಾರ್ಕ್ ಸಮೀಪ ನಿರ್ಮಿಸಿರುವ ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸುತ್ತಿರುವುದಾಗಿ ಹೇಳಿದರು. ಈ ವೇಳೆ ವಲಯ ಅರಣ್ಯಾಧಿಕಾರಿ ಯಶ್ಮಾ ಮಾಚಮ್ಮ ಇದ್ದರು. ಗಿಡ ಬೆಳೆಸಿದೆವಲ್ಲ ಅದೆಲ್ಲದೆ ನಾವು MJNRG ಕೂಡ ಗಿಡ ಬೆಳೆಸಿದ್ವಿ. ಅದು ಸೋಚ ಫಾಸ್ಟಲ್ಲಿ, ಅದು ರೆಗ್ಯುಲರ್ ಆಗಿಲ್ಲ. ಸೋಚ ಫಾಸ್ಟಲ್ಲಿ ಸಾಮಾಜಿಕ ಅರಣ್ಯ ವಿಭಾಗ ಆಸನದಿಂದ ನಾವು ಗಿಡಗಳನ್ನ ಬೆಳೆಸ್ತೀವಿ. ಎಲ್ಲ ವಲಯದಲ್ಲೂ ಕೂಡ ಬೆಳೆಸ್ತೀವಿ. ಅದನ್ನು ನಮಗೀಗ ಫಾರ್ಮ್ ಫಾರೆಸ್ಟಿಗೆ ಕೊಡಲಿಕ್ಕೆ ಅದು ಕನ್ಫ್ಯೂಷನ್ ಇದೆ. ಫಾರ್ಮ್ ಫಾರೆಸ್ಟಿ ರೈತರಿಗೆ ಎಷ್ಟು ಕೊಡಬೇಕು ಮತ್ತು ಅಲ್ಲಿ ಗಿಡಗಳು ಎಷ್ಟು ನೆಡಬೇಕು ಅನ್ನೋದ್ರ ಬಗ್ಗೆ ನಮಗಿನ್ನೂ ಅದು ಇದಾಗಿಲ್ಲ, ಕನ್ಫರ್ಮ್ ಆಗಬೇಕಲ್ಲ ಆ್ಯಕ್ಚುಲಿ. ಅದು ಹೇಳ್ಕೊಂಡು ಅದ್ರಲ್ಲಿ ಕೂಡ ಬಂದು ನಾವು ಅದನ್ನ ರೈತರಿಗೆ ಆಮೇಲೆ ನೆಟ್ಟು ಕೊಡ್ತೀವಿ. ನಾವೇ ಟ್ರಾನ್ಸ್ಪೋರ್ಟ್ ಮಾಡಿ ರೈತರ ಜಮೀನಿಗೆ ಎಲ್ಲೆಲ್ಲ ಅವ್ರಿಗೆ ಡಿಮ್ಯಾಂಡ್ ಸರ್ವೆ ಮಾಡಿಸಿ ಅವ್ರಿಗೂ ಕೂಡ ನಾವು ರೈತರಿಗೆ ನಡೆಸ್ಕೊಡ್ತೀವಿ. ಅದರಲ್ಲೂ ಕೂಡ ಈಗ ಸದ್ಯದಲ್ಲಿ ಇದನ್ನ ಕೊಡಲಿಕ್ಕಿದೆ. ಈಗ ಅದೇ ಈಗ ನಮಗೆ ಗೊತ್ತಾದಾಗೇನೆ ಈಗ ಮೊದಲನೇ ವರ್ಷ 35, ಎರಡನೇ ವರ್ಷ 45 ಮತ್ತು ಮೂರನೇ ವರ್ಷ 50, ಒಟ್ಟಿಗೆ 100 ಗಿಡ ನೆಟ್ಟು ಬದುಕುಳಿದ ಗಿಡಗಳಿಗೆ. ಈಗ ನಾವು 100 ಗಿಡ ಹಾಕ್ಬಿಟ್ಟು ಅದು ಬರೀ 30 ಗಿಡ ಬದುಕುಳಿಸ್ಬಿಟ್ಟು ಇನ್ನು 70 ಗಿಡ ಸಾಯಿಸ್ಬಿಟ್ಟು 100 ಗಿಡ ಕೊಡಿ ಅಂತ ಕೊಡಕ್ಕೆ ಬರೋದಿಲ್ಲ. 100 ಗಿಡದಲ್ಲಿ ನಾವು ಸರ್ವೆ ಮಾಡ್ತೀವಿ. ನಮ್ಮ ಡೆಪ್ಟಿ ಆರ್ ನಮ್ಮ ಫೀಲ್ಡ್ ಸ್ಟಾಕ್ ಎಲ್ಲ ಕಳ್ಕೊಂಡು ನಾವು ಸರ್ವೆ ಮಾಡ್ತೀವಿ. ಸರ್ವೆ ಮಾಡಿ ಸರ್ವೆಯಲ್ಲಿ ಮಾಡಿದಾಗ ಎಷ್ಟು ಬದುಕುಳಿದಿರ್ತದೆ ಆ ಗಿಡಗಳಿಗೆ ನಾವು ಲೆಕ್ಕ ತಗೊಂಡು ಆ ಗಿಡಗಳು ಇವರು ರಿಕ್ವೈರ್ಮೆಂಟ್ ಕಳಿಸ್ಕೊಡ್ತೀವಿ RFS. ಈಗ ನಮ್ಮ ರೇಂಜಲ್ಲಿ ಈಗ ಸಪೋಸ್ ಅರ್ಕಲ್ಗೂಡಲ್ಲಿ 1000 ಗಿಡ ನೆಟ್ಟಿಸಿದ್ವಿ. ರೈತ ಜಮೀನುಗಳಲ್ಲಿ 1000 ಗಿಡದಲ್ಲಿ 600 ಗಿಡ ಬದುಕಿದೆ, 700 ಗಿಡ ನಮ್ಮ ನಡೆ ನಂದಿನಿಯ ಕಡೆ, ನಂದಿನಿ ಉತ್ಪನ್ನ ಬೆಳೆಸೋಣ, ರೈತರ ಋಣ ತೀರಿಸೋಣ ಎಂಬ ನಾಮಫಲಕಗಳನ್ನು ಹಿಡಿದು ನೂರಾರು ಮಂದಿ ಬೈಕ್ನಲ್ಲಿ ಸಂಚರಿಸುವ ಮೂಲಕ ವಿಶ್ವ ಹಾಲು ದಿನದ ಮಹತ್ವ ವಿಶೇಷತೆ ಸಾರಿ ಮೈಸೂರಿನಲ್ಲಿ ಶನಿವಾರ ಅರಿವು ಮೂಡಿಸಿದರು. ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಭಿನ್ನವಾಗಿ ಪೌಷ್ಟಿಕತೆ ಮತ್ತು ಸುಸ್ಥಿರ ಹೈನು ಉದ್ಯಮದೊಂದಿಗೆ ಸಂಭ್ರಮಿಸೋಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬೈಕ್ ರ್ಯಾಲಿ ನಡೆಸಿದರು. ಬನ್ನೂರು ಮುಖ್ಯ ರಸ್ತೆಯ ಮೈಮೂಲ್ ಕಟ್ಟಡದ ಮುಂಭಾಗದಿಂದ ಪ್ರಾರಂಭಗೊಂಡ ಬೈಕ್ ಜಾಥಾದಲ್ಲಿ ನೂರಾರು ಮಂದಿ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ಪಾಲ್ಗೊಂಡು ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ KMF ವ್ಯವಸ್ಥಾಪಕ ನಿರ್ದೇಶಕ MK ಜಗದೀಶ್, ಜೂನ್ 1ರಂದು ಅಂತಾರಾಷ್ಟ್ರೀಯ ಹಾಲಿನ ದಿನಾಚರಣೆಯನ್ನ ಆಚರಣೆ ಮಾಡುತ್ತಿದ್ದೇವೆ. ಇದರ ಮುಖ್ಯ ಉದ್ದೇಶ ಹಾಲಿನ ಮಹತ್ವವನ್ನು ಸಾರುವುದಾಗಿದ್ದು, ಹಾಲಿನ ಉತ್ಪಾದನೆ ಮತ್ತು ಬಳಕೆಯನ್ನ ಹೆಚ್ಚಳ ಮಾಡುವ ಕಾರ್ಯಕ್ರಮವಾಗಿದೆ. ಹಾಲು ಒಂದು ಸಂಪೂರ್ಣ ಆಹಾರವಾಗಿದ್ದು, ಒಬ್ಬ ಮನುಷ್ಯನಿಗೆ ಹಾಗೂ ಮಕ್ಕಳಿಗೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನ ಹಾಲು ಒಳಗೊಂಡಿದೆ. ಹೆಚ್ಚು ಹಾಲನ್ನ ಬಳಕೆ ಮಾಡುವುದರಿಂದ ದೈಹಿಕವಾಗಿ ಆರೋಗ್ಯವನ್ನ ಹೊಂದಬಹುದಾಗಿದ್ದು, ಈ ಕಾರಣಕ್ಕಾಗಿ ಮೈಸೂರಿನ ಎಲ್ಲಾ ಘಟಕಗಳ ಮುಖ್ಯಸ್ಥರು, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ಒಳಗೊಂಡಂತೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಹಲವೆಡೆ ಅರಿವು ಮೂಡಿಸುವ ಕೆಲಸವನ್ನ ಮಾಡಿದ್ದೇವೆ ಎಂದರು. ಇಂದು ಜೂನ್ 1ನೇ ತಾರೀಕು ಅಂತಾರಾಷ್ಟ್ರೀಯ ಹಾಲಿನ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ಉದ್ದೇಶ ಏನಂದರೆ ಹಾಲಿನ ಮಹತ್ವವನ್ನು ಸಾರೋದು ಮತ್ತು ಹಾಲಿನ ಉತ್ಪಾದನೆ ಬಳಕೆಯನ್ನು ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸೋದು ಒಂದು ಕಾರ್ಯಕ್ರಮ. ಯಾಕೆಂದರೆ ಹಾಲು ಒಂದು ಸಂಪೂರ್ಣ ಆಹಾರ, ಸಂಪೂರ್ಣವಾಗಿ ಎಲ್ಲ ಒಬ್ಬ ಮನುಷ್ಯನಿಗೆ, ಮಕ್ಕಳಿಗೆ ಬೇಕಾಗುವಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಹಾಲು ಹೊಂದಿದೆ. ಹಾಗಾಗಿ ಹೆಚ್ಚು ಹಾಲನ್ನು ಉಪಯೋಗಿಸೋದ್ರಿಂದ ದೈಹಿಕವಾಗಿ ಆರೋಗ್ಯವನ್ನು ಹೊಂದಬಹುದು ಅನ್ನೋದು ಒಂದು ಮುಖ್ಯವಾದ ಉದ್ದೇಶ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಮೈಸೂರಿನ ಎಲ್ಲ ಒಂದು ಘಟಕಗಳ ಮುಖ್ಯಸ್ಥರು ಮತ್ತು ಅಧಿಕಾರಿಗಳ
ಒಂದು ಪಾಲ್ಗೊಳ್ಳುವಿಕೆಯೊಂದಿಗೆ ನಾವು ಇವತ್ತು ಒಂದು ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ವಿ. ಬೈಕ್ ರ್ಯಾಲಿ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಿದೆ ಮತ್ತು ಹಲವಾರು ಕಡೆ ನಾವು ನಿಲ್ಲಿಸಿ ಈ ಹಾಲಿನ ಮಹತ್ವದ ಬಗ್ಗೆ ಒಂದು ಜಾಗೃತಿಯನ್ನು ಕೂಡ ನಾವು ಗ್ರಾಹಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ನಾವು ಮೂಡಿಸಿದ್ದೇವೆ. ಹಾಗಾಗಿ ಇದೊಂದು ಮಹತ್ವದ ದಿನ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಕಳೆದ ದಿನ ಅಂದರೆ ನಿನ್ನೆ ದಿನ ನಾವು KMF ಇತಿಹಾಸದಲ್ಲಿ ಅತಿ ಹೆಚ್ಚು ಹಾಲನ್ನು ನಾವು ಶೇಖರಣೆ ಮಾಡಿದ್ದೀವಿ. 94,26,000 kg ಹಾಲನ್ನು ನಾವು ಶೇಖರಣೆ ಮಾಡಿದ್ದೀವಿ. ಸದ್ಯದಲ್ಲೇ ನಾವು 1 ಕೋಟಿ ಹಾಲನ್ನು ಶೇಖರಣೆಯನ್ನು ದಾಟ್ತೀವಿ, ಗುರಿಯನ್ನು ದಾಟ್ತೀವಿ ಅನ್ನೋ ಒಂದು ವಿಶ್ವಾಸ ನಮಗೆ ಖಂಡಿತವಾಗ್ಲೂ ಇದೆ. ಅದೇ ರೀತಿಯಾಗಿ ಈ ಸರಿ ಬೇಸಿಗೆನಲ್ಲಿ ನಮ್ಮ ಎಲ್ಲ ಒಕ್ಕೂಟಗಳು ಅತ್ಯಂತ ಕಾಳಜಿಯನ್ನು ವಹಿಸಿ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ BN ವಿಜಯಕುಮಾರ್ ಮಾತನಾಡಿ, ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಿಂದ ಕಳೆದ 3 ವರ್ಷದಿಂದ ಈ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಮೊದಲ ಬಾರಿಗೆ ನಡಿಗೆ ಮೂಲಕ ಅರಿವು ಮೂಡಿಸಿದ್ದೆವು. ಕಳೆದ ಬಾರಿ ಕೆಲವೊಂದು ಆಶ್ರಮದಲ್ಲಿ ಅರಿವು ಮೂಡಿಸಿದ್ದೆವು. ಈ ಬಾರಿ ರ್ಯಾಲಿ ಮೂಲಕ ಆಚರಿಸಿದ್ದೇವೆ. ಹಾಲು ಒಂದು ಸಮತೋಲನ ಆಹಾರವಾಗಿದ್ದು ಇದರಲ್ಲಿ ಎಲ್ಲ ರೀತಿಯ ಖನಿಜ, ಪೋಷಕಾಂಶಯುಕ್ತ ಪದಾರ್ಥ ಇರಲಿದೆ. ಹೀಗಾಗಿ ರೈತರು ಹಾಗೂ ಗ್ರಾಹಕರಿಗೆ ಈ ದಿನದ ಶುಭಾಶಯ ಕೋರುತ್ತಾ ಹಾಲನ್ನು ಹೆಚ್ಚಾಗಿ ಬಳಸಿ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ಹೇಳಿದರು. ಮೈಸೂರಿನ ಮಹಾಜನರಿಗೆ ವಿಶ್ವ ಹಾಲಿನ ದಿನಾಚರಣೆ ಅಂಗವಾಗಿ ಶುಭಾಶಯಗಳು. ಈ ದಿನ ನಾವು ಮೈಸೂರು ಹಾಲು ಒಕ್ಕೂಟದಿಂದ ಬೈಕ್ ರ್ಯಾಲಿ ಮಾಡಿ ವಿಶ್ವ ಹಾಲಿನ ದಿನಾಚರಣೆಯನ್ನು ಮಾಡ್ತಾಯಿದ್ವಿ. ಇದನ್ನು ನಾವು ಕಳೆದ 3 ವರ್ಷದಿಂದ ಕೂಡ ಸತತವಾಗಿ ಮಾಡ್ಕೊಂಡು ಬರ್ತಾಯಿದ್ವಿ. ಏನು 2 ವರ್ಷಕ್ಕೆ ಮುಂಚೆ ನಾವು ನಡಿಗೆ ಜಾಥಾನ ಮಾಡಿದ್ವಿ. ಆವಾಗ ಏನು ಮೈಸೂರು ಭಾಗದಲ್ಲಿ ಈ ಒಂದು ನಂದಿನಿ ಹಾಲಿನ ಬಗ್ಗೆ ಅರಿವು ಮೂಡಿಸಿದ್ವಿ. ಕಳೆದ ಬಾರಿ ಕೆಲವೊಂದು ಆಶ್ರಮಗಳಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕೊಡುವ ಬಗ್ಗೆ ಮಾಹಿತಿ ನೀಡಿ ಅದರ ಬಗ್ಗೆನೂ ಅರಿವು ಮೂಡಿಸಿದ್ವಿ. ಈ ಸರಿ ನಾವು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ವಿ. ಇದರ ಉದ್ದೇಶ ಏನಪ್ಪ ಅಂದರೆ ನಿಮಗಾಗಲೇ ಗೊತ್ತಿದೆ, ಹಾಲು ಒಂದು ಸಮತೋಲನ ಆಹಾರ. ಇದರಲ್ಲಿ ಎಲ್ಲ ರೀತಿಯ ಖನಿಜ, ಪ್ರೋಟೀನ್, ಫ್ಯಾಟ್ ಎಲ್ಲ ರೀತಿಯ ಮನುಷ್ಯನಿಗೆ ಬೇಕಾದಂಥ ಆರೋಗ್ಯಕ್ಕೆ ಪೂರಕವಾದಂಥ ಅಂಶಗಳು ದೊರೆಯುತ್ತವೆ. ಈ ಹಿನ್ನೆಲೆಯಲ್ಲಿ ಹಾಲಿನ ಮಹತ್ವ ತಿಳಿಸಿ ಹಾಲಿನ ಉತ್ಪಾದಕರಿಗೂ ಹಾಗೂ ಗ್ರಾಹಕರಿಗೂ ಹಾಗೂ ಈ ಹೈನೋದ್ಯಮನ ಉತ್ತೇಜಿಸಿ ಬೆಳೆಸೋದು ಆಗಿದೆ. ಈ ಹಿನ್ನೆಲೆಯಲ್ಲಿ ಸತತವಾಗಿ ಏನು ಒಂದು ಕಾಹಾಮ ಒಕ್ಕೂಟಗಳಲ್ಲಿ ಕಳೆದ 15 ವರ್ಷಗಳಿಂದ ಈ ಒಂದು ವಿಶ್ವ ಹಾಲಿನ ದಿನಾಚರಣೆಯನ್ನು ಮಾಡ್ತಾಯಿದ್ವಿ. ಇದನ್ನು ಸತತವಾಗಿ ಮಾಡಿಕೊಂಡು ಈ ಹಾಲಿನ ಉದ್ಯಮನ ಇನ್ನೂ ಕೂಡ ಉತ್ತೇಜಿಸಿ ಇದನ್ನು ಬೆಳೆಸೋದು ನಮ್ಮ ಕ್ರಮ ಆಗಿದೆ. ಇದನ್ನು ಮನಗಂಡು ನಮ್ಮ ಎಲ್ಲ ಗ್ರಾಹಕರಿಗೂ ನಂದಿನಿಗೆ ಹೆಚ್ಚು ಒತ್ತು ಕೊಟ್ಟು ನಂದಿನಿ ಹಾಲನ್ನು ಶ್ರೇಷ್ಠವಾಗಿ ಬಳಸಿ ಅವರ ಆರೋಗ್ಯ ಕೂಡ ಏರಿಸ್ಕೋಬೇಕು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಈಗ ಬೆಳಗ್ಗೆ ನಾವು ಈ ವೇಳೆ ಮಾರುಕಟ್ಟೆ ವ್ಯವಸ್ಥಾಪಕರಾದ HK ಜಯಶಂಕರ್, ಆಡಳಿತ ಮಂಡಳಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರದ ನಂಜನಗೂಡು ರಸ್ತೆಯಲ್ಲಿರುವ ಬೇಡರಪುರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸ್ಥಾಪಿಸಲಾಗಿರುವ ಮತ ಎಣಿಕಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ನಾಗ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹು ಹಾಗೂ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹೊಡೆದ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. SIT ಅಧಿಕಾರಿಗಳೊಂದಿಗೆ ಪ್ರಜ್ವಲ್ ಮತ್ತೆ ಕಿರಿಕ್, ನಾನು ಹೆಂಗೆಲ್ಲ ಬದುಕಿಲ್ಲ, ನನಗೆ ಸರಿಯಾದ ಸೌಲಭ್ಯ ನೀಡುವಂತೆ ಆರ್ಡರ್, ಸಂಸದನ ಮೊಂಡಾಟಕ್ಕೆ ಡೋಂಟ್ ಕೇರ್ ಎಂದ SIT ಅಧಿಕಾರಿಗಳು. ಹಾಸನ ಲೋಕಸಭೆ ರಿಸಲ್ಟ್ಗೂ ಮುನ್ನ SIT ಮೆಗಾ ಪ್ಲಾನ್, ಹೊಳೆನರಸೀಪುರದ ಮನೆಗೆ ಕರೆತಂದು ಸ್ಥಳ ಮಹಜರ್ಗೆ ಸಿದ್ಧತೆ, 2 ದಿನಗಳೊಳಗೆ ಪ್ರಕ್ರಿಯೆ ಪೂರ್ಣಗೊಳ್ಳೋ ಸಾಧ್ಯತೆ. SIT ಕಸ್ಟಡಿಯಲ್ಲಿ ಪುತ್ರ, ಅಜ್ಞಾತ ಸ್ಥಳದಲ್ಲಿ ಪತ್ನಿ, ಟೆಂಪಲ್ ರನ್ ಮುಂದುವರೆಸಿದ ಮಾಜಿ ಸಚಿವ HD ರೇವಣ್ಣ, ಮತ ಎಣಿಕೆ ಕೇಂದ್ರದ ಏಜೆಂಟರ ಗುರುತಿನ ಚೀಟಿಗಳಿಗೂ ಪೂಜೆ. ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC ಟಿವಿ, ಸತ್ಯದ ಕಡೆ ನಮ್ಮ ನಡೆ. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ SSLCಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ SSLC ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108
9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. J.B. Murthy, Principal of Panditya Euro School. Very nice to meet you all through this media. You all must be knowing that ICSE class 10th board results have been out 2 days before. Our school has given the best results at board level of class 10th. Our school has produced 1390% and above students, 23 students with 80% and above. Only 3 students they scored first classes. Yeah, my school students have outshined at board levels. 98% was the highest percentage. 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ತುಂಬ ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible, because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ.